ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ಮಾಡಿ ಮೃತಪಟ್ಟಿದ್ದವರಿಗೆ ಶ್ರದ್ಧಾಂಜಲಿ. ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ದಾಳಿ ಮಾಡಿದ್ದನ್ನು ಖಂಡಿಸಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಗನ್ ಹೌಸ್ ವೃತ್ತದ ಬಸವ ಪುತ್ಥಳಿಯ ಮುಂಭಾಗ ಮೇಣದ ಬತ್ತಿಯನ್ನು ಹಿಡಿದು ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಇದೇ ಸಂದರ್ಭದಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಬಿ. ರಾಜಶೇಖರ್, ಪರಮೇಶ್, ಮಹದೇವಸ್ವಾಮಿ, ಮಂಜುಳಾ, ಸಂತೋಷ್, ಅನುರಾಜ್, ಭಾಗ್ಯ, ಡಿ.ಪಿ.ಕೆ. ಸುಶೀಲಾ, ಪುಟ್ಟರಾಜು, ಲೋಕೇಶ್, ಲಕ್ಷ್ಮಿ, ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಆಮೇಲೆ ನೀವು ಅಯ್ಯೋ ಅಧ್ಯಕ್ಷ ಬಂದ ನನ್ನ ಮುಖನೇ ಕಾಣ್ತಾ ಇಲ್ಲ ಅಂತ ಗಲಾಟೆ. ಮುಖ ಕಾಣಬಾರ್ದು. ಅವ್ರಿಗೊಂದು ಶಾಲ್ ಕೊಡಿ ಬನ್ನಿ. ಬನ್ನಿ ಇನ್ನೂ ಒಂದು ಸ್ಟೆಪ್ ಬರ್ತೀವಿ, ಬನ್ನಿ ಬೇಕಾದ್ರೆ ತೊಂದರೆ ಏನಿಲ್ಲ. ಹಿಂದಕ್ಕೆ ಬರ್ತಾನೆ ಎತ್ತರ ಇರೋರು ಮುಂದಕ್ಕೆ. ಉಗ್ರ ದಾಳಿಯಲ್ಲಿ ಮಡಿದ ಅಮಾಯಕರ ಜೀವಗಳಿಗೆ ಆಶ್ರುಪೂರ್ವಕ ಶ್ರದ್ಧಾಂಜಲಿಯ ಸಭೆಯನ್ನು ಇವತ್ತಿನ ದಿನ ನಮ್ಮ ಬಸವೇಶ್ವರ ಪುತ್ಥಳಿ ಆವರಣದಲ್ಲಿ ಸಲ್ಲಿಸಿದ್ದೇವೆ. ಹಿಂದೂಗಳಲ್ಲಿ ಅಲ್ಲಿ ಮರಣ ಹೋಮ ಮಾಡಿರತಕ್ಕಂತಹದ್ದನ್ನು ನಾವು ಇಲ್ಲಿ ಉಗ್ರವಾಗಿ ಖಂಡಿಸ್ತೇವೆ. ಈ ಉಗ್ರಾಟನೆಗಳನ್ನು, ಉಗ್ರರ ಚಳುವಳಿಗಳನ್ನು ಮಾನ್ಯ ಕೇಂದ್ರ ಸರ್ಕಾರ ಅತಿ ಶೀಘ್ರದಲ್ಲಿ ಅವರನ್ನು ತಕ್ಕ ಬುದ್ಧಿಯನ್ನು ಕಲಿಸಬೇಕು ಅಂತ ಹೇಳಿ ನಾವು ಕನ್ನಡಾಂಬೆಯ ರಾಜ್ಯದ ಅಧ್ಯಕ್ಷರಾದಂಥ ರಾಜಶೇಖರ್ ಅವರ ಸಂಘಟನೆಗಳಿಂದ ಇದನ್ನು ಪೂರಕವಾಗಿ ಖಂಡಿಸ್ತೇವೆ ಅಂತ ಹೇಳಿ ನಾವು ಕಳಕಳಿಯಾಗಿ ತಮ್ಮ ಪತ್ರಕರ್ತರಲ್ಲಿ ಮನವಿ ಮಾಡಿಕೊಳ್ಳಿ. ನಿನ್ನೆ ಏನು ನಮ್ಮ ಭಾರತ ದೇಶದ ಒಂದು ಕಿರೀಟ ಅಂತ ಹೇಳುವಂತಹ ರಾಜ್ಯದಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ ಕನ್ನಡಿಗರೂ ಸೇರಿದಂತೆ ದೇಶದ ಎಲ್ಲ ರಾಜ್ಯದ ಒಂದು 30ಕ್ಕೂ ಹೆಚ್ಚು ಜನರನ್ನು ಹತ್ಯೆಯನ್ನು ಮಾಡಿರೋದು ಇದು ಬಹಳ ಖಂಡನೀಯವಾದ ವಿಚಾರ. ಈ ಹತ್ಯೆಗೆ ಸಂಚನ್ನು ರೂಪಿಸಿರುವಂತಹ ಯಾರೇ ಇರಲಿ ಅಂತಹ ಉಗ್ರಗಾಮಿಗಳನ್ನು ಕೇಂದ್ರ ಸರ್ಕಾರ ಮತ್ತು ನಮ್ಮ ಸೇನೆ ಅವರನ್ನು ಒಡೆದುಳಿಸುವಂಥ ಕೆಲಸವನ್ನು ಭಾಳ ಪ್ರಪಂಚದ ಯಾವುದೇ ಕಠೋರ ಶಿಕ್ಷೆಗಳನ್ನು ಕೊಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದನ್ನು ಮಾಡಬೇಕು. ಇವತ್ತು ಭಾಳ ನೋವಾಗ್ತಾ ಇದೆ. ಮದುವೆಯಾಗಿ ಒಂದು 4-5 ದಿನದ ಮದುವೆಯ ಹೊಸದ ಜೀವನವನ್ನು ಕಳೆಯಲಿಕ್ಕೆ ಏನು ದಂಪತಿಗಳು ಹೋಗಿದ್ದಾರೆ, ಆ ಜಮ್ಮು ಕಾಶ್ಮೀರದ ಪ್ರಕೃತಿಯನ್ನು ಸವಿಲಿಕ್ಕೆ ಪ್ರವಾಸಿಗರು ಹೋಗಿದ್ದಾರೆ. ಅಂಥವರನ್ನು ಹತ್ಯೆಯನ್ನು ಮಾಡಿರೋದು ಇದು ಭಾಳ ಖಂಡನೀಯ. ನಮ್ಮ ದೇಶ ಯಾವ ಸಮಾಜಕ್ಕೆ ಪ್ರಪಂಚದ ಮಾರ್ಗದರ್ಶನ ಮಾಡುತ್ತಿರುವಂತಹ ನಮ್ಮ ದೇಶದಲ್ಲಿ ಇಂತಹ ಕೃತ್ಯಗಳು ನಡೀತಿರೋದು ಬಹಳ ನೋವು ತಂದಿದೆ. ಯಾರು 26 ಜನ 27 ಜನ ಯಾರು ಮರಣವನ್ನು ಹೊಂದಿದ್ದಾರೆ ಅವರಿಗೆ ನಾವು ಈ ದಿನ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಅವ್ರಿಗೆ ಮನಪೂರ್ವಕವಾಗಿ ಈ ರೀತಿ ಘಟನೆಗಳಾಗಬಾರ್ದಾಗಿತ್ತು, ಆಗಿದೆ. ಹಾಗಾಗಿ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ. ಅವರ ಸಾವಿನ ಸೇಡನ್ನು ನಮ್ಮ ದೇಶ ಉಗ್ರವಾಗಿ ಇದರ 100 ಪಟ್ಟು ತೀರಿಸ್ಕೊಳ್ತದೆ ಅಂತ ಒಂದು ನೇರವಾಗಿ ಅವ್ರಿಗೆ ಉಗ್ರರಿಗೆ ಸಂದೇಶವನ್ನು ರವಾನೆಯನ್ನು ಮಾಡುವಂಥ ಕೆಲಸವನ್ನು ಪ್ರತಿಯೊಬ್ಬ ಭಾರತದ ಪ್ರಜೆಯು
ಒಂದು ಕಂಕಣವನ್ನು ತೊಟ್ಟು ನಿಲ್ತೇವೆ, ಮುಂದಕ್ಕೆ ನಿಲ್ಲಬೇಕಾಗ್ತದೆ ಅಂತ ಹೇಳುವ ಮುಖೇನ ಮತ್ತು ಭಾರತ ದೇಶದಲ್ಲಿ ಜಾತಿಗಳ ನಡುವೆ ತಂದಿಕ್ಕುವಂಥ ಕೆಲಸದಲ್ಲಿ ಭಾರತ ದೇಶದಲ್ಲಿ ಇದನ್ನು ಮಾಡಬೇಕಾದ್ರೆ ನೀನು ಹಿಂದೂನಾ ಅಂತ ಕೇಳಿ ಒಂದು ಅವನ ಚಡ್ಡಿಯನ್ನು ಕಳಿಸಿ ಮರ್ಮಾಂಗವನ್ನು ನೋಡಿ ಒಂದು ಶೂಟನ್ನು ಮಾಡುವಂಥ ಪ್ರಕರಣ ಇದೆಯಲ್ಲ, ಇದು ದೇಶದ ಯಾವ ಮುಂದಿನ ಪೀಳಿಗೆಗೆ ಏನು ಸಂದೇಶವನ್ನು ಕೊಡಲಿಕ್ಕೆ ಇವರು ಉಗ್ರಗಾಮಿಗಳು ಹೊರಟಿದ್ದಾರೆ, ಇವರನ್ನು ಬುಡ ಸಮೇತ ಕೀಳುವವರೆಗೂ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇದರಲ್ಲಿ ಯಾವುದೇ ರಾಜಕೀಯ ಬೆರೆಸದೆ ದಿಟ್ಟ ಹೋರಾಟವನ್ನು ಮಾಡಬೇಕು. ಇದಕ್ಕೆ ಎಲ್ಲರೂ ಭಾರತೀಯರೆಲ್ಲರೂ ಸಹ ಮತ್ತು ವಿಶೇಷವಾಗಿ ಹಿಂದೂಗಳು ನಾವೆಲ್ಲರೂ ಆ ಜಾತಿ ಬ್ರಾಹ್ಮಣನ, ಒಕ್ಕಲಿಗನ, ಕುರುಬಾನ, ಲಿಂಗಾಯತನ, ದಲಿತನ, ಗಾಣಿಗನ ಯಾವುದೇ ಜಾತಿಯನ್ನು ಪಕ್ಕಕ್ಕಿಟ್ಟು ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಒಂದಾಗಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ತಲೆಗೆ, ನಮ್ಮ ಮೊಮ್ಮಕ್ಕಳ ತಲೆಗೆ ಬಂದೇ ಬರ್ತದೆ ಈ ವಿಚಾರ ಮುಂಚೂಣಿಗೆ. ನಾವೆಲ್ಲರೂ ಸಹ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡುವ ನಿಟ್ಟಿನಲ್ಲಿ ಇವ್ರಿಗೆ ಸಂದೇಶವನ್ನು, ಇವ್ರಿಗೆ ಎಚ್ಚರಿಕೆಯನ್ನು ನಾವೆಲ್ಲ ಒಗ್ಗಟ್ಟಾಗಿಲ್ಲ ಅಂತಂದರೆ ನಮ್ಮನ್ನು ಒಡೆದು ಆಳುವಂತಹ ಸ್ಥಿತಿಯನ್ನು ಈಗ ಜಮ್ಮು ಕಾಶ್ಮೀರ ನಡೆದಿದೆ, ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲಿ ಆದರೂ ಸಹ ತಪ್ಪೇನಿಲ್ಲ. ಹಾಗಾಗಿ ಇದಕ್ಕೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಂದಾಗೋಣ. ಏನು ಇವತ್ತು ಒಂದಿನ ಹುತಾತ್ಮರಾಗಿದ್ದಾರೆ ಅವ್ರಿಗೆಲ್ಲರೂ ಸಹ ಮನಪೂರ್ವಕವಾಗಿ ಅವ್ರಿಗೊಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಮುಖೇನ ಒಂದು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವೆಲ್ಲರೂ ಸಹ ಭಾರತ ದೇಶದಲ್ಲಿ ಎಲ್ಲರೂ ಸಹ ಒಂದು ಕಾನೂನಿದೆ ಅನ್ನೋದನ್ನು ದಯಮಾಡಿ ನಾವು ಜೀವನ ಮಾಡಲಿಕ್ಕೆ ಸುರಕ್ಷಿತ ದೇಶ ಮತ್ತು ರಾಷ್ಟ್ರ ಅನ್ನೋದನ್ನು ದಯಮಾಡಿ ಸಾರ್ವಜನಿಕರಿಗೆ, ಜನಗಳಿಗೆ ಹೆಚ್ಚಿನ ರೀತಿಯಲ್ಲಿ ಸಾರುವಂಥ ಕೆಲಸವನ್ನು ದಯಮಾಡಿ ಮಾಡಿ ಅಂತ ಒಂದು ವಿನಂತಿಯನ್ನು ಈ ಮೂಲಕ ಮಾಡ್ಕೊತಾ ಇದ್ದೀನಿ.